ಸರ್ವರಿಗೂ 80ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಾವು ನಮ್ಮ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಹೇಗೆ ಒಂದು ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಂಥೇಳಿ ನಮಗೆ ಈ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೀನಿ. ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಸ್ವತಂತ್ರ ದಿನಾಚರಣೆ ನಮ್ಮ ಈ ಒಂದು ಇಲಾಖೆಯಲ್ಲಿ ಆಚರಣೆ ಮಾಡಲಾಗುತ್ತೆ. ಈ ಒಂದು ಅತ್ಯಂತ ತ್ರಿವರ್ಣ ಧ್ವಜಗಳದ ಈ ಧ್ವಜ ಸ್ತಂಭಗಳು, ಹಾಗೆ ಈ ಪ್ರತಿಯೊಂದು ಇಲ್ಲಿ ತಾವು ನೋಡ್ತಾ ಇರ್ಬೋದು ಹೇಗೆ ಒಂದು ಅಲಂಕಾರನ ಮಾಡಿದ್ದಾರೆ. ತ್ರಿವರ್ಣ ಒಂದು ಧ್ವಜದ ಅಲಂಕಾರ. ಹಾಗೆ ಇಲ್ಲಿ ಒಂದು ನೀರಿನ ಒಂದು ಚಿಲುಮೆ ಇದೆ. ಆ ನೀರಿನ ಚಿಲುಮೆ ಹತ್ರ ಈ ಧ್ವಜದ ಒಂದು ಅಲಂಕಾರ ನೋಡ್ತಾರೆ. ಅತ್ಯಂತ ಸುಂದರವಾಗಿ ಒಂದು ಹಬ್ಬದ ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗಿದೆ. ನಾಳೆ ಬೆಳಗ್ಗೆ ಸರಿಯಾಗಿ 5 ಗಂಟೆಗೆ ಇಲ್ಲೊಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಅದಕ್ಕೆ ಮುಂಚೆ ಒಂದು ಸುಂದರವಾದ ಒಂದು ಈ ಡೆಕೋರೇಷನ್ ಅಥವಾ ಮಾಡಿದ್ದಾರೆ. ನೋಡ್ತಾ ಇರಬೇಕು, ಎಷ್ಟೊಂದು ಖುಷಿ ಆಗುತ್ತೆ. ನಾವು ಚಿಕ್ಕವರು ಇದ್ದಾಗ ಬೆಳಗ್ಗೆ ಒಂದು ವಾರ ಮುಂಚೆನೇ ನಾವು ಏನಾಗ್ತಿದ್ವಿ, ಸ್ವತಂತ್ರೋತ್ಸವ ಇದೆ ಅಂತ ರೆಡಿ ಆಗ್ತಾಯಿದ್ವಿ. ಅದೇ ಫೀಲ್ ನಮ್ಗೆ ಈಗ ಬರ್ತಾಯಿದೆ ನೋಡಿ, ಹೇಗೆ ನಮ್ಮಲ್ಲಿ ಈಗ ರೆಡಿ ಮಾಡಿದ್ದಾರೆ ಇದನ್ನೆಲ್ಲ. ಇದು ಭಾಳಷ್ಟು ಖುಷಿ ಕೊಡುತ್ತೆ ನಮಗೆ. ಸ್ವತಂತ್ರ ಅಂದರೆ ಬ್ರಿಟಿಷರಿಂದ ಮುಕ್ತವಾದಂಥ ದಿನ ಇದು ನಮಗೆ. ಬ್ರಿಟಿಷರ ಒಂದು ಸುಮಾರು 200-250 ವರ್ಷಗಳ ಕಾಲ ಆಳಿ ನಮ್ಮ ಅನೇಕ ರಾಷ್ಟ್ರದ ಮಹಾನ್ ನಾಯಕರು ಒಂದು ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ಸಿಕ್ಕಿದೆ. ಇವತ್ತಿಗೆ ನಮಗೆ 80 ವರ್ಷ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಇದು ಖುಷಿಗೆ ಭಾಳಷ್ಟೇ ಅದ್ರ ಜೊತೆಗೆ ಹೆಮ್ಮೆನೂ ಕೂಡ ಇದೆ. ನಮ್ಮ ದೇಶ ಇವತ್ತು ಬಲಿಷ್ಠ ರಾಷ್ಟ್ರವಾಗಿ ಬೆಳೆದು ನಿಂತಿದೆ. ಜಗತ್ತಿನ ಕೆಲವು ರಾಷ್ಟ್ರಗಳ ಒಂದು ಸಾಲಿನಲ್ಲಿ ನೋಡ್ತಾ ಇದ್ದರೆ ಈ ನಮ್ಮ ರಾಷ್ಟ್ರ ಕೂಡ ಒಂದು ಬಲಿಷ್ಠ ರಾಷ್ಟ್ರವಾಗಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಹೀಗೆ ಈ ರಾಷ್ಟ್ರದ ಹೆಮ್ಮೆ ಮತ್ತು ಈ ಒಂದು ಗೌರವ ದಿನ ನಮಗೇನಾಗಬೇಕು, ಹೆಚ್ಚಿಗೆ ಆಗ್ತಾ ಇರಬೇಕು. ರಾಷ್ಟ್ರದ ಭಕ್ತಿ ಜನರಲ್ಲಿ ಮೂಡ್ತಾ ಇರಬೇಕು. ಆ ರಾಷ್ಟ್ರಭಕ್ತಿಯಿಂದಲೇ ನವಭಾರತ ಈ ಒಂದು ನಮ್ಮ ದೇಶದ ಏನು ರಾಜಕಾರಣಿಗಳಾಗಲಿ ಅಥವಾ ಮಹಾನ್ ನಾಯಕರು ಏನು ಕನಸಿದೆ, ಆ ಕನಸು ಇವತ್ತು ನಿಜ ಆಗಬೇಕು. ಆ ಕನಸಿಗೋಸ್ಕರನೇ ನಾವೆಲ್ಲರೂ ನವಭಾರತ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಒಂದು ನವಭಾರತ, ಒಂದು ಸದೃಢ ಭಾರತ, ಒಂದು ಹೆಮ್ಮೆಯ ಭಾರತ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ತಕ್ಕಂಥ ಒಂದು ಭಾರತವನ್ನು ನಾವು ನಿರ್ಮಾಣ ಮಾಡ್ಬೋದು. ಈ ಒಂದು ಸ್ವತಂತ್ರೋತ್ಸವದ ಅಂಗವಾಗಿ ನಮ್ಮ ಈ ಒಂದು ಇಲಾಖೆಯಲ್ಲಿ ಇಷ್ಟೊಂದು ಸಡಗರ ಹಾಗೂ ಸಂಭ್ರಮದಿಂದ ಆಚರಣೆ ಮಾಡಿ, ತಮ್ಮಲ್ಲಿ ಕೂಡ ಈ ರೀತಿ ಸಡಗರ ಹಾಗೂ ಸಂಭ್ರಮದಿಂದ ಅತ್ಯಂತ ಸುಂದರವಾದ ಒಂದು ಈ ಡೆಕೋರೇಷನ್ ಏನು ಮಾಡಿದರೆ, ಈ ರೀತಿ ತಮ್ಮಲ್ಲಿ ಯಾವ್ಯಾವ ರೀತಿ ತಾವು ಮಾಡಿದರೆ ಅಂಥೇಳಿ ತಮ್ಮ ವಿಡಿಯೋ ಅಥವಾ ಫೋಟೋಸ್ ಮುಖಾಂತರ ತಾವು ಕೂಡ ನಮಗೆ ತಿಳಿಸಿ, ನೀವು ಕೂಡ ಈ ಒಂದು ಸುಂದರವಾದಂಥ ಒಂದು ನಮ್ಮ ದೇಶದ ಹೆಮ್ಮೆಯ ಅದ್ಭುತವಾದಂಥ ಈ ಒಂದು ದಿನಕ್ಕೆ ತಾವೆಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ ಮಾತೆ.